ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಮೊದಲನೇ ವಿಚಾರ ಏನಪ್ಪಾ ಅಂದ್ರೆ JDSನ ಯುವ ಘಟಕದ ರಾಜ್ಯಾಧ್ಯಕ್ಷರು ಆಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಅವರು ಏನಂತ ಹೇಳ್ತಿದ್ದಾರೆ ಅಂದ್ರೆ, ನಾವು ಈ ಸಂದರ್ಭದಲ್ಲಿ ಸೇನೆಯ ಬೆಂಬಲಕ್ಕೆ ನಾವು ನಿಲ್ಲಬೇಕು, ಪ್ರಧಾನಿ ನರೇಂದ್ರ ಮೋದಿ ಅವರ ಬೆಂಬಲಕ್ಕೆ ನಾವೆಲ್ಲರೂ ನಿಲ್ಲಬೇಕು. ಆದರೆ ಕಾಂಗ್ರೆಸ್ ನಾಯಕರು ಶಾಂತಿಯ ಮಂತ್ರವನ್ನ ಜಪಿಸ್ತಾ ಇದ್ದಾರೆ. ಅವರ ಮಕ್ಕಳಿಗೇನಾದ್ರು ಗನ್ ಪಾಯಿಂಟ್ನಲ್ಲಿ ಇಟ್ಟಿದ್ರೆ ಅವ್ರು ಈ ರೀತಿ ಮಾತನಾಡ್ತಿದ್ರ ಅಂತ ಅವರು ಕಿಡಿಕಾರಿದ್ದಾರೆ. ಅವ್ರು ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಅವರು ಮುಂದುವರೆದು ಏನಂತ ಹೇಳಿದ್ರು ಅಂದರೆ, ಈ ಪಹಲ್ಗಾಮ್ನಲ್ಲಿ ನಡೆದಂಥ ಹತ್ಯೆ ಏನಿದೆ ಅದು ತೀವ್ರವಾದ ಹೇಯವಾದ ಕೃತ್ಯ. ಈ ಸಂದರ್ಭದಲ್ಲಿ ರಾಮನಗರದ ಶಾಸಕರು ಮಹಿಳೆಯರಿಗೆ ಸೀರೆಯನ್ನು ಹಂಚುತ್ತಿದ್ದಾರೆ. ರಾಮನಗರದಲ್ಲಿ ಸರಿಯಾದ ಅನುಕೂಲಗಳನ್ನು ಮಾಡಿಕೊಡದಾಗದಲೇ ಕೂಡ ಮಹಿಳೆಯರಿಗೆ ಸೀರೆ ಹಂಚುವ ದಿನದಂದು ತುಂಬ ಅನಾನುಕೂಲ ಆಯಿತು, ಸಮಸ್ಯೆಗಳಾಯಿತು. ಇಂಥ ಸಂದರ್ಭದಲ್ಲಿ ಸೀರೆ ಹಂಚೋದು ಬೇಕಾಗಿತ್ತಾ ಅವರಿಗೆ ಅಂತ ಅವರು ಕೇಳಿದ್ದಾರೆ. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಅವರು ಈಗ ಯೂತ್ ಕಾಂಗ್ರೆಸ್ ಸಮಾವೇಶವು ಕೂಡ ಮಾಡ್ತಿದ್ದಾರೆ. ಕಾಂಗ್ರೆಸ್ ನಾಯಕರು ಏನು ಅಂತ ಸಾಧನೆ ಮಾಡಿದ್ದಾರೆ ಅಂತ ಈ ಯೂತ್ ಕಾಂಗ್ರೆಸ್ನ ಮಾಡ್ತಿದ್ದಾರೆ ಅನ್ನೋದನ್ನ ಅವರು ಪ್ರಶ್ನೆ ಮಾಡಿದ್ದಾರೆ. ಈ ಹೊತ್ತಿನ ಎರಡನೇ ವಿಚಾರ ಏನಪ್ಪಾ ಅಂದ್ರೆ, ಬಿಜೆಪಿಯ ಅಶೋಕ್ ಸೇರಿದಂತೆ ಹಲವಾರು ಶಾಸಕರು ಗವರ್ನರ್ ಅವರನ್ನ ಭೇಟಿಯಾಗಿ ಒಂದು ಮನವಿಯನ್ನ ಮಾಡಿದ್ದಾರೆ. ಅವರು ಏನಂತ ಮನವಿಯನ್ನ ಮಾಡಿದ್ದಾರೆ ಅಂದ್ರೆ, ಈ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕರಾವಳಿ ಭಾಗದ ಸುಹಾಸ್ ಶೆಟ್ಟಿ ಅವರ ಕೊಲೆ ಆಗಿತ್ತು. ಈ ಕೊಲೆಯನ್ನು ಈಗ ತನಿಖೆ ಮಾಡಲಾಗ್ತಿದೆ. ಈ ತನಿಖೆಯನ್ನು ನಡೆಸುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಅವರಿಗೆ ಒಂದು ಚೂರೂ ನಂಬಿಕೆ ಇಲ್ಲ. ಕಾಂಗ್ರೆಸ್ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಯಾಕಂದ್ರೆ ಕರಾವಳಿ ಭಾಗಕ್ಕೂ ಹಾಗೂ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವಂತಹ ಕೂಗುವಂತಹ ಜನರು ಇಲ್ಲಿದ್ದಾರೆ. ಅವರ ಬಗ್ಗೆ ತೀವ್ರವಾದ ಒಂದು ತನಿಖೆ ಆಗಬೇಕು. ನನಗೆ ಯಾಕೋ ಈ ಪಾಕಿಸ್ತಾನದವ್ರಿಗೂ ಈ ಕರಾವಳಿ ಭಾಗಕ್ಕೂ ಒಂದು ನಂಟಿದೆ ಅನ್ನಿಸ್ತಾ ಇದೆ ಅಂತ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಮುಂದುವರೆದು ಅವ್ರು ಏನಂತ ಹೇಳಿದ್ದಾರೆ ಅಂದರೆ, ಸುಹಾಸ್ ಶೆಟ್ಟಿಯ ಕೊಲೆ ಏನಾಗಿದೆ ಅದರ ತನಿಖೆ ಕಾಂಗ್ರೆಸ್ ಮಾಡ್ತಿರೋದು ನಮಗೆ ನಂಬಿಕೆ ಇಲ್ಲ. ಇದರ ತನಿಖೆಯನ್ನ NIA ಅವರಿಗೆ ವಹಿಸಬೇಕು ಅಂತ ಗವರ್ನರ್ ಅವರಿಗೆ ಮನವಿ ಮಾಡಿದ್ದೇವೆ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು. ಈ ಹೊತ್ತಿನ ಕೊನೆಯ ವಿಚಾರ ಏನಪ್ಪಾ ಅಂದ್ರೆ, ಮಾಜಿ ಪ್ರಧಾನಿಗಳಾದ ದೇವೇಗೌಡರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಭಾವನಾತ್ಮಕ ಪತ್ರವನ್ನು ಬರೆದಿದ್ದಾರಂತೆ ಸ್ನೇಹಿತರೆ. ಹೌದು, ಈ ಪತ್ರದಲ್ಲಿ ಏನಪ್ಪಾ ಇದೆ ಅಂದ್ರೆ, ನರೇಂದ್ರ ಮೋದಿ ಅವರು ಪಹಲ್ಗಾಮ್ ಕೃತ್ಯ ಏನು ನಡೆದಿತ್ತು ಅದಕ್ಕೆ ಭಾರತ ಸೇನೆಯ ಪರವಾಗಿ ಒಂದು ಪ್ರತ್ಯುತ್ತರವನ್ನು ಸರಿಯಾದ ರೀತಿಯಲ್ಲಿ ನೀಡಿದ್ದಾರೆ. ಅದಕ್ಕಾಗಿ ನರೇಂದ್ರ ಮೋದಿ ಅವರಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಮುಂದುವರೆದು ಅವರು ಏನಂತ ಬರೆದಿದ್ದಾರೆ ಅಂದ್ರೆ, ಪ್ರಧಾನಿ ಮೋದಿ ಅವರು ಸೌದಿ ಅರೇಬಿಯಾದ ಭೇಟಿಯಲ್ಲಿದ್ರು. ಅವರಿಗೆ ಈ ರೀತಿ ಭಯೋತ್ಪಾದಕ ಚಟುವಟಿಕೆಗಳು ನಡೆಯುತ್ತಿದೆ ಅಂತ ಗೊತ್ತಾಗಿದ್ದ ಕೂಡಲೇ ಅವರು ಆ ಭೇಟಿಯನ್ನು ಮೊಟಕುಗೊಳಿಸಿ ಕೂಡಲೇ ಭಾರತಕ್ಕೆ ಬಂದು ಎಲ್ಲ ಸೇನೆ ಪಡೆಗಳನ್ನ ಖುದ್ದಾಗಿ ಭೇಟಿಯಾಗಿ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಿ ಸಂಪೂರ್ಣ ಸಭೆಗಳಲ್ಲೂ ಕೂಡ ಅವರೇ ಮುಂದೆ ನಿಂತು ನಡೆಸಿದ್ರು. ಅದಕ್ಕಾಗಿ ನಾವು ಆಪರೇಷನ್ ಸಿಂಧೂರವನ್ನು ಯಶಸ್ವಿಯಾಗಿ ಮಾಡಲು ಸಾಧ್ಯವಾಯಿತು ಅಂತ ಈ ಪತ್ರದಲ್ಲಿ ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರು ಏನಂತ ಬರೆದಿದ್ದಾರೆ ಅಂದರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಯುರೋಪ್ ಪ್ರವಾಸಕ್ಕೆ ಹೋಗಬೇಕಿತ್ತು. ಆದರೆ ಅವರು ಭಾರತದಲ್ಲಿ ನಡೆಯುತ್ತಿರುವಂತಹ ಈ ಯುದ್ಧ ಸಂದರ್ಭ ಏನಿದೆ ಅದನ್ನ ಖುದ್ದಾಗಿ ಎಲ್ಲವನ್ನು ಆಲಿಸಿ ಸಂಯಮದಿಂದ ನಡೆದುಕೊಳ್ತಿದ್ದಾರೆ. ಅವರು ಇಂತಹ ಯುದ್ಧ ಸಂದರ್ಭದಲ್ಲಿ ಸಂಯಮದಿಂದ ನಡೆದುಕೊಳ್ತಿರೋದ್ರಿಂದ ಅವರ ಹೆಸರು ಚರಿತ್ರೆಯ ಪುಟದಲ್ಲಿ ನಿಲ್ಲುತ್ತೆ. ಅವರ ಹೆಸರು ಎಲ್ಲರಿಗೂ ಪ್ರಕಾಶಮಾನವಾಗಿ ಕಾಣುತ್ತೆ. ಅವರು ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ ಅಂತ ನಾಯಕರು ನಮಗೆ ಬೇಕು. ಅಂತವರಿಗೆ ನಾವು ಮೆಚ್ಚುಗೆಯನ್ನು ಸಲ್ಲಿಸಲೇಬೇಕು ಮತ್ತು ಅವ್ರ ಬೆಂಬಲಕ್ಕೆ ನಾವು ನಿಲ್ಲಬೇಕು ಅಂತ ಈ ಸಂದರ್ಭದಲ್ಲಿ ಅವರು ಪತ್ರದ ಮುಖಾಂತರ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಕರ್ನಾಟಕ ಪಾಲಿಟಿಕ್ಸ್ ಆಗಿತ್ತು. ಇನ್ನೂ ಹೆಚ್ಚಿನ ಪಾಲಿಟಿಕ್ಸ್ ವಿಡಿಯೋಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.